ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ವತಿಯಿಂದ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಣಿಪಾಲ ಸಮೂಹ ಸಂಸ್ಥೆಯ ಮಹಿಳಾ ಸಿಬ್ಬಂದಿಗಾಗಿ ಆಯೋಜಿಸಲಾದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಶುಕ್ರವಾರ ಮಣಿಪಾಲ ಕೇಂದ್ರ ಕಚೇರಿಯಲ್ಲಿ ನಡೆಯಿತು. ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ಕಾರ್ಯನಿರ್ವಾಹಕ ಅಧ್ಯಕ್ಷ ಟಿ. ಸತೀಶ್ ಯು. ಪೈ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿಜೇತರಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಎಂಡಿ ಮತ್ತು ಸಿಇಒ ವಿನೋದ್ ಕುಮಾರ್ ಉಪಸ್ಥಿತರಿದ್ದರು. ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಪ್ರಬಂಧಕಿ ಉಷಾರಾಣಿ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಲ್ಲರಿಗೂ ಇಯರ್ ಎಂಡ್ ಪ್ರೆಷರ್ ಇತ್ತು, ಆದ್ರೂ ಕೂಡ ಅದರ ಮಧ್ಯದಲ್ಲಿ ಸಮಯವನ್ನ ಮಾಡಿಕೊಂಡು ಈ ಎಲ್ಲ ಕಾಂಪಿಟಿಷನ್ ನಲ್ಲಿ ಭಾಗವಹಿಸಿದ್ದೀರಾ, ಬಹುಮಾನವನ್ನ ಕೂಡ ಗೆದ್ದಿದ್ದೀರಾ. ಕೆಲವರು ಬಹುಮಾನಗಳನ್ನ ಗೆಲ್ಲದೆ ಇರಬಹುದು, ಆದ್ರೂ ಕೂಡ ಕೆಲವೊಬ್ರು ಪ್ರಥಮ ಸಲ ಮೊದಲನೇ ಬಾರಿಗೆ ಇಂಥ ಕಾಂಪಿಟಿಷನ್ ಗಳಲ್ಲಿ ಮೇಬಿ ನೀವು ಪಾರ್ಟಿಸಿಪೇಟ್ ಮಾಡಿರ್ಲೂ ಕೂಡ ಬಹುದು. ಇದೊಂದು ಅವಕಾಶ ಅಂತ ಅನ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಇಂತಹ ಅನೇಕ ಅವಕಾಶಗಳು ನಿಮ್ಗೋಸ್ಕರ ಕಾದಿರ್ತವೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಥ್ಯಾಂಕ್ಸ್ ಯು ಟು you Satish Pai for being here, and a special thanks to Vinod sir also, and to all the participants. ಇಲ್ಲಿ ಯಾರೆಲ್ಲ ನೆರೆದಿದ್ದೀರಾ ಎಲ್ಲರಿಗೂ ಕೂಡ ಬಹುಮಾನವನ್ನ ಪಡೆದವರಿಗೆ, ಅದೇ ರೀತಿ ಎಲ್ಲಾ ಚಟುವಟಿಕೆಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದವರಿಗೆ ಕೂಡ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. Your enthusiastic participation, it reminds us of the women's talent, their creativity, their innovation, their patience, their attention to detail, and also their ability to create something meaningful out of very limited resources. They are the real strengths of our company, and throughout the years we have ample examples where many of you have demonstrated those abilities in your professional works also. We as a company, we are deeply committed to women's empowerment, giving them equal opportunities, and to provide them conducive environment where they can showcase their talent, contribute meaningfully towards the growth of the organization, and grow with the organization. And I'm very proud today that all of you have amply demonstrated that caliber. I won't take much time and offer once again my hearty congratulations to all the winners and the participants.